ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಮಾತಾಡಲಿರುವ ವ್ಯಕ್ತಿ ಭಾರತದ ಅತ್ಯಂತ ಪ್ರಭಾವಿ ಉದ್ಯಮಗಳಲ್ಲಿ ಒಬ್ಬ. ದೊಡ್ಡ ದೊಡ್ಡ ಐಟಿ ಕಂಪನಿಗಳ ಗಮನ ಸೆಳೆದ ವ್ಯಕ್ತಿ, ಲಕ್ಷಾಂತರ ಯುವಕರಿಗೆ ಕೆಲಸ ನೀಡಿದ, ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಸರನ್ನು ಎತ್ತಿಡಿದ ಮಹಾನ್ ನಾಯಕನ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕಾಲದಲ್ಲಿ ಸಾಮಾನ್ಯ ಅಡುಗೆ ಎಣ್ಣೆ ತಯಾರಿಸುತ್ತಿದ್ದ ಕಂಪನಿ ಇಂದು ವಿಶ್ವದ ಪ್ರಮುಖ ತಂತ್ರಜ್ಞಾನವುಳ್ಳ ಸಂಸ್ಥೆಯಾಗಿ ಪರಿವರ್ತಿಸಿದ ಅವರ ಅದ್ಭುತವಾದ ಪಯಣ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಆದರೆ ಸ್ನೇಹಿತರೆ, ಈ ವ್ಯಕ್ತಿ ಕೇವಲ ಪ್ರಸಿದ್ಧ ಉದ್ಯಮಿ ಅಲ್ಲ, ತಮ್ಮ ಸಂಪತ್ತನ್ನು ಬಹುಪಾಲು ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಬಡ ಕುಟುಂಬಗಳಿಗೆ ಸಹಾಯ ಮಾಡಿದ ಭಾರತದ ಅತಿ ದೊಡ್ಡ ಮಹಾದಾನಿಗಳಲ್ಲಿ ಒಬ್ಬನಾಗಿದ್ದಾನೆ. ಹಾಗಾದರೆ ಈ ವ್ಯಕ್ತಿ ಯಾರು? ಹಾಗೆ ಒಂದು ಸಾಮಾನ್ಯ ಅಡುಗೆ ಎಣ್ಣೆಯಿಂದ ಐಟಿ ಕಂಪನಿಗಳ ಮಟ್ಟದಲ್ಲಿ ಬೆಳೆದಿದ್ದು ಹೇಗೆ? ಈ ಕಂಪನಿಯ ಹೆಸರೇನು ಮತ್ತು ಈ ವ್ಯಕ್ತಿಯನ್ನು ಭಾರತದ ಬಿಲ್ ಗೇಟ್ಸ್ ಎಂದು ಏಕೆ ಕರೆಯುತ್ತಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೀವೇನಾದ್ರೂ ನಮ್ಮ ಚಾನಲ್ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜುಲೈ 24ರಂದು ಮುಂಬೈನಲ್ಲಿ ಜನಿಸಿದ ಅಜೀಂ ಪ್ರೇಮ್ಜಿ ಭಾರತದ ಅತ್ಯಂತ ಯಶಸ್ವಿ ಉದ್ಯಮಿಗಳಲ್ಲಿ ಒಬ್ಬರು. ಇವರ ತಾಯಿ ಗುಲ್ಬಾನು ಪ್ರೇಮ್ಜಿ, ತಂದೆ ಮೊಹಮ್ಮದ್ ಹಾಶಿಂ ಪ್ರೇಮ್ಜಿ. ಇವರು ಸಾಮಾನ್ಯವಾಗಿ ಅಡುಗೆ ಎಣ್ಣೆ ತಯಾರಿಸುವ ಕಂಪನಿಯನ್ನು ನಡೆಸುತ್ತಿದ್ದರು. 1945 ಈ ಕಂಪನಿ ವೆಸ್ಟರ್ನ್ ಇಂಡಿಯಾ ವೆಜಿಟೇಬಲ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಇಂದ ವಿಶ್ವದ ಪ್ರಸಿದ್ಧ ವಿಪ್ರೋ ಕಂಪನಿಯಾಗಿ ಬೆಳೆದಿದ್ದು ಒಂದು ರೋಮಾಂಚಕವಾಗಿದೆ. ಇಂದು ವಿಪ್ರೋ ವಿಶ್ವದ ಪ್ರಮುಖ ಐಟಿ ಕಂಪನಿಗಳಲ್ಲಿ ಒಂದಾಗಿದೆ. ಅಜೀಂ ಪ್ರೇಮ್ಜಿ ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅದೇ ಸಮಯದಲ್ಲಿ 1966ರಲ್ಲಿ ಅಜೀಂ ಪ್ರೇಮ್ಜಿ ಅವರ ತಂದೆ ಮರಣ ಹೊಂದಿದರು. ಇದೇ ಕಾರಣಕ್ಕೆ ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಬಿಟ್ಟು ಭಾರತಕ್ಕೆ ಬರಬೇಕಾಯಿತು. ಅಜೀಂ ಪ್ರೇಮ್ಜಿ ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಅವರ ಕುಟುಂಬದ ಎಲ್ಲಾ ಜವಾಬ್ದಾರಿಗಳು ಮತ್ತು ತಂದೆಯ ಕಂಪನಿಯ ಜವಾಬ್ದಾರಿಗಳನ್ನು ತೆಗೆದುಕೊಂಡರು. ಈ ಸಮಯದಲ್ಲಿ ಅನೇಕ ವ್ಯಕ್ತಿಗಳು, ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ ತಂದೆಯ ಕಂಪನಿಯನ್ನು ಹೇಗೆ ಮುನ್ನಡೆಸುತ್ತಾನೆ ಎಂದು ದೊಡ್ಡ ಪ್ರಶ್ನೆಯಾಗಿತ್ತು ಮತ್ತು ಅದೇ ಜನರು ಅವಮಾನಗಳು ಮಾಡಿದರು. ಆದರೆ ಅಜೀಂ ಪ್ರೇಮ್ಜಿ ಎಲ್ಲ ಅವಮಾನಗಳಿಗೆ ತಮ್ಮ ಸಾಧನೆಯ ಮೂಲಕ ಉತ್ತರ ನೀಡಿದರು. ಒಂದು ಕಾಲದಲ್ಲಿ ಕೇವಲ ಅಡುಗೆ ಎಣ್ಣೆ ಮತ್ತು ಸಾಬೂನುಗಳನ್ನು ತಯಾರಿಸುತ್ತಿದ್ದ ಒಂದು ಸಣ್ಣ ಕಂಪನಿ ಮುಂದೆ ವಿಶ್ವದ ದೊಡ್ಡ ಐಟಿ ಕಂಪನಿಗಳಲ್ಲಿ ಒಂದಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. 1970 ಮತ್ತು 1980ರಷ್ಟರಲ್ಲಿ, ಅಂದ್ರೆ ಕೇವಲ 10 ವರ್ಷಗಳಲ್ಲಿ ಅಜೀಂ ಪ್ರೇಮ್ಜಿ ಅವರು ಕಂಪನಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ಅಂದ್ರೆ ನೀವು ನಂಬುವುದಿಲ್ಲ. ಅದು ಏನೆಂದು ತಿಳಿದುಕೊಳ್ಳೋಣ. 1970ರ ದಶಕದಲ್ಲಿ ತಂತ್ರಜ್ಞಾನ ಕ್ಷೇತ್ರವು ಇನ್ನೂ ಆರಂಭಿಕ ಹಂತದಲ್ಲಿತ್ತು. ಇದನ್ನೇ ಗಮನಿಸಿದ ಅಜೀಂ ಪ್ರೇಮ್ಜಿ ಅವರು ಕಂಪ್ಯೂಟರ್ಗಳು ಮತ್ತು ತಂತ್ರಜ್ಞಾನವೇ ಮುಂದಿನ ಭವಿಷ್ಯವೆಂದು ನಂಬಿದರು. ಈ ನಂಬಿಕೆಯೇ ಒಂದು ಸಣ್ಣ ಕಂಪನಿಯಿಂದ ದೊಡ್ಡ ಐಟಿ ಕಂಪನಿಯಾಗಿ ಬದಲಾಯಿತು. 1980ರ ದಶಕದ ಭಾರತದಲ್ಲಿ ಕಂಪ್ಯೂಟರ್ ಮತ್ತು ತಂತ್ರಜ್ಞಾನವೇ ಮುಂದಿನ ಭವಿಷ್ಯವೆಂದು ನಂಬಿದ್ದ ಅಜೀಂ ಪ್ರೇಮ್ಜಿ ವಿಶ್ವದ ಪ್ರಮುಖ ತಂತ್ರಜ್ಞಾನವುಳ್ಳ ಸಂಸ್ಥೆಗಳೊಂದಿಗೆ ಸಂಬಂಧ ಬೆಳೆಸಿಕೊಂಡು ಕೆಲವೇ ವರ್ಷಗಳಲ್ಲಿ ವಿಪ್ರೋ ಕಂಪನಿ ಕಂಪ್ಯೂಟರ್ ತಯಾರಿಕೆ, ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಐಟಿ ಕಂಪನಿಗಳ ಕಡೆ ತನ್ನ ಗಮನ ಹರಿಸಿತು. ವಸ್ತುಗಳ ಗುಣಮಟ್ಟ ಮತ್ತು ಗ್ರಾಹಕರ ವಿಶ್ವಾಸವನ್ನು ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡು ಭಾರತದಿಂದ ಅಮೆರಿಕ, ಯುರೋಪ್, ಏಷ್ಯಾ ಇನ್ನೂ 100ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಸೇವೆಗಳನ್ನು ನೀಡುತ್ತಿದೆ. ವಿಪ್ರೋ ಲಕ್ಷಾಂತರ ಜನರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಿದೆ. ವಿಪ್ರೋ ಒಂದು ಭಾರತದ ಕೇವಲ ಒಂದು ಕಂಪನಿಯಲ್ಲ, ಭಾರತೀಯ ಪ್ರತಿಭೆ, ತಂತ್ರಜ್ಞಾನ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಈ ಕಂಪನಿಯ ಯಶಸ್ವಿಗೆ ಕಾರಣ ಏನು ಗೊತ್ತಾ? ಸರಳ ಜೀವನ ಶೈಲಿ, ದೂರದೃಷ್ಟಿಯ ನಾಯಕತ್ವ, ಕಠಿಣ ಪರಿಶ್ರಮ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆ. ಈ ಗುಣಗಳೇ ಕಂಪನಿಯ ಯಶಸ್ವಿಗೆ ಕಾರಣ. ಒಬ್ಬ ವ್ಯಕ್ತಿಯ ಯಶಸ್ಸು ನಿರ್ಧಾರವಾಗುವುದು ಅವನು ಎಷ್ಟು ಆಸ್ತಿಗಳನ್ನು ಮತ್ತು ಸಂಪತ್ತನ್ನು ಗಳಿಸಿದ್ದಾನೆ ಎಂಬುದರ ಮೇಲೆ ತಿಳಿಯುವುದಿಲ್ಲ, ಅವನು ಸಮಾಜಕ್ಕಾಗಿ ಎಷ್ಟು ಕೊಡುಗೆ ನೀಡಿದ್ದಾನೆ ಎಂಬುದರ ಮೇಲೆ ತಿಳಿಯುತ್ತದೆ. ಈ ಮಾತಿಗೆ ಜೀವಂತ ಉದಾಹರಣೆ ಅಜೀಂ ಪ್ರೇಮ್ಜಿ ಅವರು. ಇವರು ವ್ಯಾಪಾರ ಕ್ಷೇತ್ರದಲ್ಲಿ ಅಪಾರ ಯಶಸ್ಸು ಸಾಧಿಸಿದ ನಂತರವೂ ತಮ್ಮ ಸಂಪತ್ತನ್ನು ಕೇವಲ ವೈಯಕ್ತಿಕ ಸುಖಕ್ಕಾಗಿ ಬಳಸಲಿಲ್ಲ, ಸಮಾಜದ ಅಭಿವೃದ್ಧಿಯ ಕೆಲಸಗಳಿಗೆ ಮಹತ್ವ ನೀಡಿದರು. ಒಂದು ದೇಶದ ಭವಿಷ್ಯ ನಿರ್ಧಾರ ಮಕ್ಕಳ ಶಿಕ್ಷಣದ ಮೇಲೆ ನಿರ್ಧಾರವಾಗುತ್ತದೆ ಎಂದು ಅಜೀಂ ಪ್ರೇಮ್ಜಿ ಅವರು ನಂಬಿದ್ದರು. ಇದೇ ಕಾರಣಕ್ಕೆ 2001ರಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅನ್ನು ಸ್ಥಾಪಿಸಿದರು. ಈ ಕಂಪನಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮ, ಗ್ರಾಮೀಣ ಶಾಲೆಗಳಲ್ಲಿ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸೌಲಭ್ಯಗಳು ದೊರೆಯಬೇಕೆಂದು ಅನೇಕ ಯೋಜನೆಗಳನ್ನು ಜಾರಿಯಾದವು. ಆದರೆ ಇವರ ಸೇವೆ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಪ್ರಕೃತಿ ವಿಕೋಪಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ಕೋವಿಡ್-19 ಇನ್ನು ಮುಂತಾದ ಸಾಕಷ್ಟು ಸಂದರ್ಭಗಳಲ್ಲಿ ಸಹಾಯ ಮಾಡಿದ್ದಾರೆ. ಇಂದು ಅಜೀಂ ಪ್ರೇಮ್ಜಿ ಅವರ ದಾನದ ಮೊತ್ತ ಲಕ್ಷಾಂತರ ಕೋಟಿ ರೂಪಾಯಿಗಳ ಮೀರಿದೆ.
ಇದೇ ಕಾರಣಕ್ಕೆ ಇತಿಹಾಸದಲ್ಲಿ ಸದಾ ನೆನಪಿನಲ್ಲಿ ಉಳಿಯುತ್ತಾರೆ. ಇವರ ನಿಷ್ಕಲ್ಮಶವಾದ ಸಮಾಜದ ಸೇವೆಯನ್ನು ನೋಡಿ ಸರ್ಕಾರ ಇವರಿಗೆ ಗೌರವಿಸಿದೆ. 2000ರಲ್ಲಿ ಮಣಿಪಾಲ್ ಅಕಾಡೆಮಿ ಅವರು ಡಾಕ್ಟರೇಟ್, 2005ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ, 2011ರಲ್ಲಿ ಭಾರತ ಸರ್ಕಾರ ಪದ್ಮವಿಭೂಷಣ, 2005ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ, ಇನ್ನು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರಕಿವೆ. ಅಜೀಂ ಪ್ರೇಮ್ಜಿ ಅವರು ಯಾಸ್ಮಿನಾ ಪ್ರೇಮ್ಜಿ ಅವರನ್ನು ಮದುವೆಯಾದರು. ಇವರಿಗೆ ರಿಷಬ್ ಪ್ರೇಮ್ಜಿ ಮತ್ತು ತಾರಿಕ್ ಪ್ರೇಮ್ಜಿ ಎಂಬ ಇಬ್ಬರು ಪುತ್ರರಿದ್ದಾರೆ. ಅಜೀಂ ಪ್ರೇಮ್ಜಿ ಅವರ ಜೀವನದ ಪಾಠ: ಯಶಸ್ಸು ಕೇವಲ ಹಣ ಸಂಪಾದಿಸುವುದಲ್ಲ, ನಮ್ಮಿಂದ ಸಮಾಜಕ್ಕೆ ನೀಡುವ ಕೊಡುಗೆಗಳು ನಿಜವಾದ ಯಶಸ್ಸು. ಒಂದು ಕಾಲದಲ್ಲಿ ಸಾಮಾನ್ಯ ಅಡುಗೆ ಎಣ್ಣೆ ತಯಾರಿಸುತ್ತಿದ್ದ ಕಂಪನಿ ಇಂದು ವಿಶ್ವದ ಪ್ರಮುಖ IT ಕಂಪನಿಯಾಗಿದೆ. ಇದು ನಿಜವಾಗಿಯೂ ಆಶ್ಚರ್ಯವಾಗಿದೆ. ಇವರ ಜೀವನ ನಮಗೆ ಕೇವಲ ಯಶಸ್ವಿನ ಕಥೆಯಲ್ಲ, ಸಮಾಜದ ಬಗ್ಗೆ ಕಾಳಜಿ ಹೊಂದಿದ ಮಹಾನ್ ನಾಯಕನ ಕಥೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.